ನಮಸ್ತೆ. ನಮ್ಮ ಮನಸ್ಸಿನ ಆಳದೊಳಗೆ ಇಳಿದಾಗ ಯಾವ ಶಕ್ತಿ ಇದೆ ಅಂತ ನಮಗೆ ತಿಳಿಯುತ್ತೆ. ಆದರೆ ನಾವು ನಮ್ಮ ಮನಸ್ಸನ್ನು ಯಾವ ಕಡೆ ಬೇಕೋ ಆ ಕಡೆ ಅರಿಬಿಟ್ಟಿರೋದ್ರಿಂದ ನಮ್ಮ ಆತ್ಮದ ಶಕ್ತಿ ನಮಗೆ ತಿಳಿತಾ ಇಲ್ಲ. ಪ್ರತಿಯೊಬ್ಬರು ನಾವು ಅರಿಯುವ ನೀರಾಗಬೇಕೇ ವಿನಃ ಇಂದಿನ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ನಿಂತ ನೀರಾಗಬಾರ್ದು. ಯಾವಾಗಲೂ ನೀರು ಹರಿತಾನೇ ಇದ್ದರೆ ಅದು ಪರಿಶುದ್ಧವಾಗಿರುತ್ತೆ. ನೀವು ಬೇಕಾದ್ರೆ ಯೋಚಿಸಿ ನೋಡಿ, ಒಂದು ಕಡೆ ನೀರನ್ನ ನಿಲ್ಲಿಸ್ಬಿಟ್ಟು ಇನ್ನೊಂದು ಕಡೆ ಹರಿಬಿಟ್ಟಿರುವ ನೀರನ್ನ ನೋಡಿ ಯಾವ ರೀತಿ ಇರುತ್ತೆ ಅಂತ. ಅದೇ ಹರಿಯುವ ನೀರು ಯಾವಾಗಲೂ ಕಸವೆಲ್ಲ ಕೆಳಗೆ ಹೋಗಿರುತ್ತೆ. ಕಸ ಕಡ್ಡಿ ಇನ್ನೇನೇ ಇದ್ದರೂ ಕೂಡ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ನಿಂತಿರೋ ನೀರು ಆ ಥರ ಅಲ್ಲೇ ಇರೋದ್ರಿಂದ ಕೊಳೆತು ಹೋಗುತ್ತೆ. ಅದರಲ್ಲಿ ಕೆಟ್ಟ ಸ್ಮೆಲ್ ಕೂಡ ಬರುತ್ತೆ. ಆ ರೀತಿ ನಮ್ಮ ಮನಸ್ಸು ಕೂಡ ಒಂದು ವಿಚಾರವಾಗಿ ನಾವು ಒಂದೇ ವಿಚಾರವಾಗಿ ಯೋಚಿಸ್ತಾ ಕೂತ್ಕೊಂಡು ಅದೀಗಾಯಿತು ಅದಾಗಾಯಿತು, ಈ ರೀತಿನೇ ಅವ್ರದ್ದು ಹೀಗಾಯಿತು, ಇವ್ರಾಗಿ ಹೇಳಿದ್ರು ಅವ್ರಿಗೆ ಹೇಳಿದ್ರು, ಈ ರೀತಿನೇ ಯೋಚನೆ ಮಾಡ್ತಾ ಕೂತ್ಕೊಳೋದ್ರಿಂದ ನಮ್ಮ ಮನಸ್ಥಿತಿ ಹದಗೆಡುತ್ತೆ. ಮನಸ್ಥಿತಿ ಹದಗೆಟ್ಟ ಮೇಲೆ ಆರೋಗ್ಯ ಕೂಡ ಹದಗೆಡ್ತಾ ಹೋಗುತ್ತೆ. ಅದನ್ನು ಬಿಟ್ಟು ನಾವು ನಮ್ಮನ್ನು ನಾವು ಹೇಗೆ ಸರಿ ಮಾಡ್ಕೊಳ್ಬೋದು, ನಮ್ಮ ಆರೋಗ್ಯ, ನಮ್ಮ ಮನಸ್ಥಿತಿ, ನಮ್ಮ ಸೌಂದರ್ಯ ಹೇಗೆ ಹೆಚ್ಚಿಸ್ಕೋಬೋದು ಅನ್ನೋದನ್ನು ನಾವು ಕಲಿಬೇಕಾಗತ್ತೆ. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ, ಒಂದು ವಿಚಾರ ಯಾವುದಾದ್ರೂ ಒಂದು ತಲೆ ಒಳಗಡೆ ಬಂತು ಅಥವಾ ಜೀವನದಲ್ಲಿ ಯಾವುದೋ ಒಂದು ಕೆಟ್ಟ ಕಹಿ ಘಟನೆ ನಡೆಯಿತು ಅಂದರೆ ಅದ್ರ ಕಡೆನೇ ನಾವು ಫೋಕಸ್ ಮಾಡ್ತಾ ಕೂತ್ಕೊಂಡಾಗ ಏನಾಗುತ್ತೆ, ಇನ್ನೂ ನೋವು ಜಾಸ್ತಿ ಆಗುತ್ತೆ ವಿನಃ ನಾವು ಆ ವಿಚಾರ ಮರೆಯೋಕ್ಕೂ ಆಗೋದಿಲ್ಲ, ಖುಷಿಯಾಗಿರೋಕ್ಕೂ ಆಗೋದಿಲ್ಲ. ದಿನೇ 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 ನಮ್ಮದು ಹೆಲ್ತು ಪ್ರಾಬ್ಲಮ್ ಆಗ್ತಾ ಬರುತ್ತೆ. ಇದರಿಂದ ನಾವು ಮುಕ್ತಿ ಪಡಿಬೇಕಪ್ಪ, ಈ ಸಮಸ್ಯೆಯಿಂದ ನಾವು ಹೊರಗೆ ಬರಬೇಕು ಅಂದರೆ ಏನು ಮಾಡ್ಬೋದು ಅಂತ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ.